ಎಲ್ಲ ಬಂದ್ರು ಗಾಯ್ಸ್. ನಾವಿಲ್ಲಿ ನಮ್ಮ ಎಂಗೇಜ್ಮೆಂಟ್ ಟೆನ್ಷನ್ ಇದ್ರೆ ಇಲ್ಲಿ ನಡೆಯುತ್ತೆ, ಬಟ್ ಏನ್ ನಡೆಯುತ್ತೆ ಅನ್ನೋದು ಸರ್ಪ್ರೈಸ್. ನಮ್ಮ ಎಂಗೇಜ್ಮೆಂಟ್ ಗೆ ಕ್ಲೀನಿಂಗ್ ಮಾಡ್ತಾ ಇದಾರೆ ಆಲ್ರೆಡಿ. ಸಬ್ಸ್ಕ್ರೈಬರ್ಸ್ ಒಂದು ಪ್ಲಾನ್ ಇದೆ, ಆ ದಿನ ಎಲ್ಲ ಸಿಗೋಣ. ಓಕೆ, ಲೆಟ್ಸ್ ಗೋ. ಪ್ರವೀಣ ಯಾಕೆ ಗಾಬರಿ ಹೇಳ್ತೀಯ ಮಗ? ಜಿಮ್ಗೆ ಹೋಗೋಣ. ಎಲ್ಲರೂ ಉದ್ಧಾರ ಆಗ್ಬಿಡ್ತಾರ? ನಿನ್ ಮಕ ನೋಡಿ ಹೇಳ್ತಿದ್ದೆ ಈಗ. ನಿಮ್ಮ ಅಪ್ಪ ಅಮ್ಮ ಉದ್ಧಾರ. ಹೌದಾ? ಎಲ್ಲರೂ ಬೆಳೆದ್ಬಿಡ್ತಾರೆ ನಿನ್ ಮಕ ನೋಡಿದ್ರೆ. ನಿನ್ನ ನೀನ್ ನೋಡ್ಕೋತೀಯ, ಮತ್ ನೀನಿನ್ನೂ ಬೆಳ್ದಿಲ್ಲ. ಒಂದಿನಕ್ಕೆ ರಿವರ್ಸ್ ವರ್ಕ್ ಆಗುತ್ತಾ? ತಕ್ಷಣ ಸ್ಟಾರ್ಟ್ ಮಾಡ್ದ ಗಾಯ್ಸ್. ಬಾವಾಗ ಬೇಗ ಮಕ್ಕ ತೊಳ್ಕೊಂಡು ಸುಮ್ಮನೆ ಮನೆಗೆ ಹೋಗ್ತಿದ್ದಿದ್ದು ಪ್ರವೀಣ್. ನಾನು ಜಿಮ್ ಮಾಡೋಣ ಜೊತೆಗೆ ಇರು ಅಂತೇಳಿ ಇರ್ಸ್ಕೊಂಡೆ ರಾತ್ರಿ. ಈಗ ನಂದು ಟೀ ಶರ್ಟು. ಇನ್ನೇನ್ ಬೇಕು ಮಗ? ಯಾಕಾದ್ರೂ ಇರು ಅನ್ನೋ ಅನಿಸ್ತಿದೆ ಈಗ. ನನ್ನ ಪಾದ ನೋವು ಇನ್ನೂ ಕಮ್ಮಿ ಆಗಿಲ್ಲ. ಈ ಕಾಲಂತೂ ಇಟ್ಟರೆ ನೋವ್ತಾ ಇದೆ. ಡಾಕ್ಟರ್ ಹತ್ರ ಹೋಗ್ಬೇಕನ್ಸುತ್ತೆ ಈಗ. ಗೈಸ್, ವರ್ಕೌಟ್ಗೆ ಹೋಗಕ್ಕೆ ಮುಂಚೆ ಕಾಫಿ ಕುಡಿನಿ ಅಂತ ಕಾಫಿಗೆ ನಿಲ್ಸಿದ್ದೀವಿ. ಕಾಫಿ ಕುಡಿದು ವರ್ಕೌಟ್ ಮಾಡೋದೇ. ಲೆಟ್ಸ್ ಗೋ. ವರ್ಕೌಟ್ ನಡೀತಾ ಇದೆ. ನನ್ನಿಂದ ಸುಮ್ಮನೆ ತುಂಬ ಹಾರ್ಡಾಗಿ ಮಾಡ್ತಿದ್ದೇನೆ, ಬಟ್ ನಾನು ಟ್ರೈ ಮಾಡ್ತಿದ್ದೀನಿ. ಬಟ್ ಇಷ್ಟೆಲ್ಲ ಮಾಡ್ತಿದ್ದೆ ಯಾರಿಗೋಸ್ಕರ ಗೊತ್ತಾ? ಒಂದು ಹುಡುಗಿಗೋಸ್ಕರ. ಬಟ್ ಆ ಹುಡುಗಿಗೆ ಮದುವೆ ಆಗಿದೆ. ಫೈನಲಿ ಜಿಮ್ ಹೋಗ್ತಿದ್ದೀವಿ. ನಮ್ಮ ಎಪಿಕ್ ಪ್ರವೀಣ್ ಗಾಡಿ ಓಡಿಸ್ತೀನಿ ಅಂತ ಇಸ್ಕೊಂಡಿದ್ದಾನೆ. ಓಹ್ ಓಹ್ ಓ ಹೋ 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 ಹೋ. ಯಾಕೆ ಮಗ ಮೋಷನ್ ಆಗಿಲ್ವಾ? ನಾನು ಪ್ರವೀಣು 7th 8th ಸ್ಟ್ಯಾಂಡರ್ಡಿಂದ ಫ್ರೆಂಡ್ಸು. ನಮ್ಮ ಲೈಫಿನ ಫಸ್ಟು ಜೊತೆಗೆ ಮಾಡಿರೋ ವರ್ಕೌಟ್ ಇದು ಅಲ್ಲ. ಫಸ್ಟು ವರ್ಕೌಟ್ ಜಿಮ್ಮಲ್ಲಿ ಮಾಡಿರೋದು. ಗೈಸ್ ಬಂದ, ನಮ್ಮ ಮನೇಲಿ ಸ್ಟೇ ಮಾಡ್ದ, ನಮ್ಮ ಬೆಡ್ಡಲ್ಲಿ ಮಲ್ಕೊಂಡ, ಕೂಲರ್ ಆನ್ ಮಾಡ್ದ, ಬೆಳಗ್ಗೆದ್ದ, ನಂದೇ ಟಿ ಶರ್ಟ್ ಹಾಕ್ಕೊಂಡ, ನಂದೇ ಶೂಸ್ ಹಾಕ್ಕೊಂಡು ವರ್ಕೌಟ್ ಮಾಡ್ದ. ಜಿಮ್ಗೂ ಕರ್ಕೊಂಡು ಹೋಗಿ ಬಂದ, ಬಿಸಿಬೇಳೆ ಬಾತ್ ಬ್ಯಾಟಿಂಗ್ ಮಾಡ್ದ. ಸೊ ನಮ್ಮ ಅಪ್ಪ ಅಮ್ಮ ಡೆಂಟಲ್ ಹಾಸ್ಪಿಟ್ಲಿಗೆ ಹೋಗ್ತಿದ್ದಾರೆ. ಬಾಯ್ ರಿಯಾನ, ಅಲ್ಲೇ ಬಂದು ಪಿಕ್ ಮಾಡ್ಕೋತೀವಿ. ಸೊ ಇವತ್ತು ನಾವು, ನೀವು ತಮ್ಮನಲ್ಲಿ ಡೇಟಲ್ಲಿ ನೋಡಿರ್ತೀರ, ಎಂಗೇಜ್ಮೆಂಟ್ ಆಗೋ ಜಾಗಕ್ಕೆ ಹೋಗ್ತಾ ಇದೀವಿ. ಅಂದರೆ ನಮ್ದು ಎಲ್ಲಿ ಎಂಗೇಜ್ಮೆಂಟ್ ಆಗುತ್ತೆ ಆ ಜಾಗಕ್ಕೆ. ಸೊ ನಮ್ಮ ಅಮ್ಮ ಅಪ್ಪ ಹೊರಟರು. ಅವ್ರದ್ದು ಡೆಂಟಲ್ ಅಪಾಯಿಂಟ್ಮೆಂಟ್ ಇದೆ ನಮ್ಮದು. ನಮ್ಮ ಅಪ್ಪದೂ ಚೆಕಿಂಗ್ ಇದೆ. ಅದು ಬಿಟ್ಟರೆ ನಂದೊಂದಷ್ಟು ಮೀಟಿಂಗ್ಸ್ ಇತ್ತು, ಅದು ಮುಗಿಸ್ಕೊಂಡು ಆಮೇಲಿಂದ ಹೊರಡೋಣ ಅಂತ. ಬಾಯ್ ಬಾಯ್. ಸೊ ಇಲ್ಲಿಂದ ಹೊರಟಿದ್ದೀವಿ ನಾವು. ಫಸ್ಟು ಈಗ ನಾನು ಶಶಾಂಕ್ನ ಪಿಕ್ ಮಾಡಿಕೊಂಡು, ಆಮೇಲೆ ನಮ್ಮ ಅಕ್ಕನ ಪಿಕ್ ಮಾಡಿಕೊಂಡು, ಆಮೇಲೆ ನಮ್ಮ ಅಪ್ಪ ಅಮ್ಮನ ಪಿಕ್ ಮಾಡಿಕೊಂಡು ಅಲ್ಲಿಂದ ಲೊಕೇಶನ್ಗೆ ಹೋಗ್ಬೇಕು. ಗಾಯ್ಸ್, ರೀಚ್ ಆಗಿದ ತಕ್ಷಣ ನಮ್ಮ ಶಶಾಂಕ್ ಅವ್ರಿಗೆ ಅವರ ಸೀಟ್ನ ಬಿಟ್ಕೊಡ್ತಾ ಇದ್ದೀನಿ. ರಾಜ್ಯ ಸಿಂಹಾಸನ ಬಿಟ್ಕೊಟ್ಟಿದ್ದೀನಿ. ನಾನೀಗ ಪ್ಯಾಸೆಂಜರ್ಸ್ ಕೊಡೋ ಜಾಗದಲ್ಲಿ ಕೂತ್ಕೊತಾ ಇದ್ದೀನಿ. ನನಗೆ ಕಾಲು ನೋವು ಕಮ್ಮಿ ಆಗಿಲ್ಲ ಗೈಸ್. ಮಗ ತೆಗಿಯೋ ಮಗ, ಮರ್ಯಾದೆ ತೆಗಿಬೇಡ ಕಣೋ, ಪ್ಲೀಸ್ ಕಣೋ. ಲೆಟ್ಸ್ ಗೋ ಗೈಸ್. ನಮ್ಮ ಅಪ್ಪ ಅಮ್ಮಗೆ ನೇಹ ಅವ್ರ ಜೊತೆ ಅಲ್ಲಿಂದಾನೆ ಬರಕ್ಕೆ ಹೇಳಿದೆ. ಬಿಕಾಸ್ ನೇಹ ಅವ್ರ ಮನೆ ಹತ್ರ ಇರೋದವರು. ಸೊ ಅವ್ರು ಅಲ್ಲಿಂದಾನೆ ಬರ್ತಾರೆ. ನಾವು ನಮ್ಮ ಅಕ್ಕ ಶಶಾಂಕ ಇಲ್ಲಿಂದ ಡೈರೆಕ್ಟ್ ಲೊಕೇಶನ್ ಹೋಗೋಣ. ನಮ್ಮ ಅಕ್ಕ ಸ್ಟುಡಿಯೋ 1 ಗಂಟೆಗೆ ಬರಕ್ಕೆ ಹೇಳಿದ್ರೆ 2:30 ಬರ್ತಾರೆ ನಮ್ಮ ಅಕ್ಕ ಅವರು. ಏನು 2 ಗಂಟೆ ಹೇಳಿದ್ದು? 1 ಗಂಟೆ ಹೇಳಿದ್ದು ನಾನು. 1 ಗಂಟೆ. ಬನ್ನಿ, ಇಲ್ಲಿಂದ 1.5 ಅವರ್ ಜರ್ನಿ ಇದೆ. ಗೈಸ್, ಫೈನಲ್ ಲೊಕೇಶನ್ ರೀಚ್ ಆಗಿದ್ದೀವಿ. ನಮ್ಮ ಅಕ್ಕ ಫಸ್ಟ್ ಟೈಮ್ ಬರ್ತಿರೋದು ನಮ್ಮ ಎಂಗೇಜ್ಮೆಂಟ್ ಲೊಕೇಶನ್ಗೆ. ಎಲ್ಲ ಬಂದ್ರು ಗಾಯ್ಸ್, ಎಲ್ಲ ಬಂದ್ರು ಗಾಯ್ಸ್. ಹಾಯ್ ಹೋಮಿ 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 ಹೋಮಿನಿ ಹೋಮಿನಿ ಅಂತ. ಹಾಯ್ ಐಶು, ನೈಸ್ ಲುಕ್, ನೈಸ್ ಲುಕ್, ನೈಸ್. ಓ ಹಾಯ್, ಎಲ್ಲ ನೋಡಿದ್ದೀನಿ. ರೀಲ್ಸ್ ಮಾಡ್ತೀರಲ್ಲ ನೀವು? ಕೇಕ್ಸ್ ಮಾಡಿ ರೀಲ್ಸ್ ಮಾಡ್ತೀರಾ? ಹಾ ಹಾ, ನೈಸ್ ನೈಸ್ ನೈಸ್. ಎಲ್ಲಿ ಸೇಮ್ ಎಲ್ಲಿದೆ ಅದು? ಹೌದಾ?
ನನಗೇನೋ ಕಲರ್ ಬ್ಲೈಂಡ್ನೆಸ್ ಇದೆ ನನಗಂತೂ. ನೀನು ನಾನು ಸ್ವಲ್ಪ ಸೇಮ್ ಆಲ್ಮೋಸ್ಟ್ ಸೇಮ್ ಇದೆ. ಮತ್ತೆ ಗಾರು ಶಶಾಂಕ್ ಅವ್ರು ಸೇಮ್ ಕಲರ್ ಇದ್ದಾರೆ. ಗೈಸ್ ಫೈನಲಿ ನಾವು ಅಪ್ಪ ಅಮ್ಮ ಅವರ ಚೆಕಪ್ ಅಂದರೆ ನಮ್ಮ ಅಮ್ಮ ಇವತ್ತು ಡೆಂಟಲ್ ಚೆಕಪ್ ಇತ್ತು, ಅದನ್ನ ಮುಗಿಸ್ಕೊಂಡ್ ಬಂದಿದ್ದಾರೆ. ಸೊ ನಮ್ಮ ಅಪ್ಪ ಅಮ್ಮದ ಲೈನಾಗಿ ಒಂದೊಂದೇ ಚೆಕಪ್ ನಡೀತಿದೆ, ಮತ್ತೆ ಹೆಲ್ತ್ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಈಗ ನಮ್ಮ ಅಪ್ಪ ಜಿಮ್ಗೆ ಹೋಗ್ತಿದ್ದಾರೆ, ನಮ್ಮ ಅಮ್ಮನೂ ಜಿಮ್ಗೆ ಹೋಗ್ತಿದ್ದಾರೆ, ಪರ್ಸನಲ್ ಟ್ರೈನರ್ ಬರ್ತಿದ್ದಾರೆ ದಿನ ಟ್ರೈನ್ ಮಾಡೋಕ್ಕೆ. ಸೊ ಇನ್ನೊಂದೇನು ಅಂದರೆ ನಾನು ಈಗ ಒಂದೊಂದೇ ಚೆಕ್ ಮಾಡ್ತಾ ಇದ್ದೀನಿ, ಬಾಡಿದು ಐಸು, ತಲೆ ಬ್ರೈನ್ ಇದೆಯಾ, ನಮ್ಮ ಅಮ್ಮಗೆ ಬ್ರೈನ್ ಇದೆಯಾ ಇಲ್ವಾ, ಇದೆಲ್ಲ ಚೆಕ್ ಮಾಡಿಸ್ತಾ ಇದ್ದೀನಿ. ಹಂಗೆ ನಂದು ಇನ್ಶೂರೆನ್ಸ್ ಇರೋದ್ರಿಂದ ಹೆಲ್ಪ್ ಆಗ್ತಿದೆ, ಟು ಬಿ ವೆರಿ ಹಾನೆಸ್ಟ್. ಈಗ ನಮ್ಮ ಅಮ್ಮದೀಗ ಕಣ್ಣು ಚೆಕಪ್ ಮಾಡ್ತಾ ಇದ್ದೀನಿ, ಅಪ್ಪ ಅಮ್ಮದು ಅಂದ್ಕೊಳ್ಳಿ. ನಮ್ಮ ಅಪ್ಪ ಅಮ್ಮದ ಕಣ್ಣು ಚೆಕಪ್ ಮಾಡಿಸ್ಬೇಕಾದ್ರೆ ಇನ್ಶೂರೆನ್ಸ್ ಯೂಶಲಾಗಿ ಬೇರೆ ಯಾವುದಾದ್ರು ಇದ್ರೆ ವರ್ಕ್ ಆಗಲ್ಲ. ನಾನು ಸ್ವಲ್ಪ ರಿಸರ್ಚ್ ಮಾಡಿ ಮತ್ತೆ ಒಂದು ಮಾಸ್ಟರ್ ಕ್ಲಾಸ್ನ ಅಟೆಂಡ್ ಮಾಡಿ ಯಾವ ಇನ್ಶೂರೆನ್ಸ್ನ ತೊಗೊಂಡ್ರೆ ಎಲ್ಲಾನು ಕವರ್ ಆಗುತ್ತೆ ಅಂತೇಳಿ ರಿಸರ್ಚ್ ಮಾಡಿ ಮತ್ತೆ ಹೋಗಿ ಮಾಸ್ಟರ್ ಕ್ಲಾಸಲ್ಲಿ ತಿಳ್ಕೊಂಡು ದೆನ್ ಐ ಗಾಟ್ ಅ ಇನ್ಶೂರೆನ್ಸ್ ವಿಚ್ ವಿಲ್ ಹೆಲ್ಪ್ ಮೀ ಕವರ್ ಮೈ ಮಾಮ್ ಡ್ಯಾಡ್ಸ್ ಯಾವುದೇ ಚೆಕಪ್ ಆಗಲಿ, ಕಣ್ಣಾಗಲಿ ಇಲ್ಲ ಬಾಡಿ ಫುಲ್ ಆಗಲಿ. ಸೊ ಇದೊಂದು ಹೇಳೋದಿತ್ತು. ಸೊ ನಾನು ಇನ್ಶೂರೆನ್ಸ್ ಮಾಡಿಸ್ಬೇಕು ನಾವು ಅಪ್ಪ ಅಮ್ಮಗೆ ಅಂದಾಗ ಐ ವಾಸ್ ರಿಲಿ ಕನ್ಫ್ಯೂಸ್ಡ್, ಯಾವ ಇನ್ಶೂರೆನ್ಸ್ ಮಾಡಿಸ್ಬೇಕು ಏನು ನಂಗೆ ಐಡಿಯಾನೇ ಇರಲಿಲ್ಲ. ಬಿಕಾಸ್ ಇನ್ಶೂರೆನ್ಸ್ ಅಂದರೆ ಏನೋ ದೊಡ್ಡ ವಿಷಯ, ಇದು ಏನೇನೋ ಇನ್ವಾಲ್ವ್ ಇರುತ್ತೆ ಅನ್ನೋ ಥರ ಇದ್ದೆ ನಾನು. ಆಮೇಲೆ ಶಶಾಂಕ್ ನನಗೆ ಡಿಟ್ಟೋ ಮಾಸ್ಟರ್ ಕ್ಲಾಸ್, ಇನ್ಶೂರೆನ್ಸ್ ಮಾಸ್ಟರ್ ಕ್ಲಾಸ್ ಒಂದು ಹೇಳ್ದ, ಆನ್ಲೈನಲ್ಲಿ ಅಟೆಂಡ್ ಮಾಡಬೇಕು, ಸ್ಯಾಟರ್ಡೆ ಸಂಡೇ ನಡೆಯುತ್ತೆ ಅಂತ. ಅಟೆಂಡ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಂಡು ಇನ್ಶೂರೆನ್ಸ್ ಬಗ್ಗೆ ಅವ್ರು ನನಗೆ ಗೈಡ್ ಮಾಡಿದ್ಮೇಲೆ ನಂಗೆ ಒಂದು ಐಡಿಯಾ ಬಂತು. ಆ್ಯಂಡ್ ಡಿಟ್ಟೋ ಇಸ್ ಆಲ್ಸೋ ಬ್ಯಾಕ್ಡ್ ಅಪ್ ಬೈ ಝರೋದಾ. ಸೊ ಅದು ಇನ್ನೂ ಟ್ರಸ್ಟ್ ಜಾಸ್ತಿ ಬಿಲ್ಡ್ ಮಾಡ್ತು. ಆಮೇಲೆ ದಟ್ ಈಸ್ ವೆನ್ ಐ ಡಿಸೈಡ್ ಓಕೆ ನಾವು ಅಪ್ಪ ಅಮ್ಮಂಗೆ ಯಾವ ಇನ್ಶೂರೆನ್ಸ್ ವರ್ಕ್ ಆಗುತ್ತೆ ಆ್ಯಂಡ್ ಯಾವ ಇನ್ಶೂರೆನ್ಸ್ ಹೆಲ್ಪ್ ಆಗುತ್ತೆ ಅಂತ. ಸೊ ಡಿಟ್ಟೋ ಅವರು ನನಗೆ ಇನ್ಶೂರೆನ್ಸ್ ಸೆಲ್ ಮಾಡಿಲ್ಲ, ಇನ್ಶೂರೆನ್ಸ್ ಬಗ್ಗೆ ಗೈಡ್ ಮಾಡೋದು, ಅಂದರೆ ಇನ್ಶೂರೆನ್ಸ್ ಅಂದರೆ ಏನು ಅನ್ನೋದನ್ನ ತುಂಬ ಚೆನ್ನಾಗಿ ಆನ್ಲೈನಲ್ಲಿ ಅರ್ಥ ಮಾಡ್ತೀವಿ. ಇದು ಎವ್ರಿ ಸ್ಯಾಟರ್ಡೆ ಸಂಡೇ ನಡೆಯುತ್ತೆ, 1 hour ಸೆಷನ್ ಇರುತ್ತೆ. ಆ್ಯಂಡ್ ಎವ್ರಿ ಸ್ಯಾಟರ್ಡೆ ಸಂಡೇ ಇರುತ್ತೆ. ಸ್ಯಾಟರ್ಡೆ ಬಂದು ಲೈಫ್ ಇನ್ಶೂರೆನ್ಸ್, ಸಂಡೇ ಹೆಲ್ತ್ ಇನ್ಶೂರೆನ್ಸ್ ಇರುತ್ತೆ. ಇದು 1 hour ಸೆಷನ್ ಇರುತ್ತೆ, ಫ್ರೀ ಇರುತ್ತೆ. ದೇ ಆರ್ ಜಸ್ಟ್ ಹೆಲ್ಪಿಂಗ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಇನ್ಶೂರೆನ್ಸ್. ಗೈಸ್, ಸೊ ಆಲ್ರೆಡಿ 50,000 ಜನ ಈ ಮಾಸ್ಟರ್ ಕ್ಲಾಸ್ನ ಅಟೆಂಡ್ ಮಾಡಿದ್ದಾರೆ. ಆ್ಯಂಡ್ ನನಗೆ ಈ ಮಾಸ್ಟರ್ ಕ್ಲಾಸ್ನ ಅಟೆಂಡ್ ಮಾಡಿದ್ಮೇಲೆ ಬಂದಿದ್ದ ಐಡಿಯಾ ಏನು ಅಂದರೆ ವೇಟಿಂಗ್ ಪೀರಿಯಡ್ ಅಂದ್ರೆ ಏನು, ಕೋ ಪೇಮೆಂಟ್ ಅಂದ್ರೆ ಏನು ಅದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದ್ರು. ಗೈಸ್, ಸೊ ಇನ್ಶೂರೆನ್ಸ್ ಅಂದ್ರೆ ಯಾವ್ದಾದ್ರು ಇನ್ಸಿಡೆಂಟ್ ಆದಾಗ ತಗೊಳ್ಳೋದಲ್ಲ. ಸೊ ಇನ್ಸಿಡೆಂಟ್ ಆಗಕ್ ಮುಂಚೆ ಪ್ರಿವೆಂಟ್ ಮಾಡಕ್ಕೆ, ಅಂದ್ರೆ ಸಿಚುವೇಶನ್ ಏನಾದ್ರು ವರ್ಸ್ಟ್ ಸಿಚುವೇಶನ್ ಬರಕ್ ಮುಂಚೆ ನಾವು ಸೇಫ್ ಆಗಿರಬೇಕು ಅಂದ್ರೆ ಇನ್ಶೂರೆನ್ಸ್ ಇಸ್ ರಿಲಿ ಇಂಪಾರ್ಟೆಂಟ್. ಸೊ ನೀವು ನಿಮ್ಮ 1 hourನ ಈ ಮಾಸ್ಟರ್ ಕ್ಲಾಸ್ಗೆ ಇಟ್ಟು, ಆ್ಯಂಡ್ 75 ಸೀಟ್ಸ್ ಮಾತ್ರ ಇರುತ್ತೆ ಇದು ಮಾಸ್ಟರ್ ಕ್ಲಾಸ್. ಎವ್ರಿ ವೀಕೆಂಡ್ ಇರುತ್ತೆ, ಸ್ಯಾಟರ್ಡೆ ಸಂಡೇ ಫ್ರೀ ಬೇರೆ. ಸೊ ಇನ್ಶೂರೆನ್ಸ್ ಬಗ್ಗೆ ತಿಳ್ಕೊಂಡು, ಇನ್ಶೂರೆನ್ಸ್ ಬಗ್ಗೆ ತಿಳ್ಕೋಬೇಕು, ಇನ್ಶೂರೆನ್ಸ್ ಅಂದ್ರೆ ಏನು ಅಂತ ಗೊತ್ತಿಲ್ಲದಿರೋರು ಈ ಮಾಸ್ಟರ್ ಕ್ಲಾಸ್ನ ಅಟೆಂಡ್ ಮಾಡಿ ಆ್ಯಂಡ್ ಗೆಟ್ ಇನ್ಶೂರೆನ್ಸ್ ಡನ್. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಸೊ ಹೋಗಿ ಗೆಟ್ ಯುವರ್ ಇನ್ಶೂರೆನ್ಸ್ ಡನ್ ಸೂನ್. ಓಕೆ, ಲೆಟ್ಸ್ ಗೋ ಗೈಸ್. ಭರತ್ಗೆ ಈಗ ಒಂದು ಅನ್ನೋನ್ ನಂಬರಿಂದ ಕಾಲ್ ಮಾಡಿದ್ದೆ, ಅದು ಕಾಲ್ ಬ್ಯಾಕ್ ಮಾಡ್ತವನೆ. ಈಗ ಇಲ್ಲಿ ಸ್ವಲ್ಪ ಪ್ರ್ಯಾಂಕ್ ಮಾಡೋಣ. ಹಲೋ ಸರ್, ನಮಸ್ತೆ. ಸರ್, ಬಿ ಇವೆಂಟ್ಸ್ ಅವರಾ? ಹೌದು ಸರ್, ಒಂದು ಈವೆಂಟ್ ಪ್ಲಾನ್ ಮಾಡ್ತಿದ್ವಿ, ಮ್ಯಾರೇಜ್ ಈವೆಂಟ್. ಅದು ಹಿಂದೆನೇ ಇದೀನಿ ಸರ್, ನಿಮ್ಮ ಹಿಂದೆನೇ ಬಂದ್ಬಿಡಿ ಮಾತಾಡೋಣ. 2 ನಿಮಿಷ ಬಕರ ಆಗಿದ್ಯಾ, ಬಂದೇ ಇರು. ಹೋಗಿದ್ದೆ ನೋಡಿದ್ರೆ. ಸೊ ಫಸ್ಟ್ ಒಳಗೆ ಹೋಗಕ್ಕೆ ಮುಂಚೆ ಇಲ್ಲಿ ಕಾಫಿ ಗಿಫಿ ಕುಡಿ ಅಂತ ಬಂದಿದ್ವಿ. ನೋಡಿ ಗೈಸ್, ಮೋಮೋ ಬಂದಿದೆ ಇವತ್ತು. ಮೋಮೋ ಅವ್ನು ನಾನ್ ವೆಜಿಟೇರಿಯನ್. ಈ ಕಡೆ ಬಾ. ನಮ್ಮ ಅಕ್ಕ ನೋಡಿ ತುಂಬಾ ದಿನ ಆಗಿರ್ಬೇಕಲ್ಲ ನೀವು? ಹೌದಾ? ಓ ಹೌದಾ? ಓ ಮಗ, ನನ್ನ ಮನೇಲಿ ಇದ್ದೆ ಬೆಳಗ್ಗೆ ಸಾಯಂಕಾಲ ಬರ್ತಾಳೆ. ನಮ್ಮ ಅಕ್ಕ ನೋಡಿದ್ರೆ ಏಲಿಯನ್ ನೋಡ್ದಂಗೆ ಈಗ. ಸೊ ನಾನು ಒಂದು ಕಾಫಿ ತಗೊಂಡಿದ್ದೀನಿ. ಗಾಯ್ಸ್ ನೋಡಿ ಗಾಯ್ಸ್, ಐಶು ರೆಡಿ ಆಗಿ ಬಂದಿರೋದು. ನೋ ನೇಲ್ಸ್ ಟುಡೇ ಐಶು. ಐ ಮೀನ್ ನೇಲ್ ಜೆಲ್. ನೇಲ್ ಜೆಲ್ ಅಂದ್ರೆ ಡ್ಯಾಮೇಜ್ ಆಗೋಗಿದೆ ಅಲ್ವಾ, ಅದಕ್ಕೆ ಸ್ಕೂಲ್ ಅಲ್ಲ ಆಂಟಿ, ಅದಕ್ಕೆ ಹಾಕೊಂಡು ಸ್ಕೂಲ್ ಹಾಕೊಂಡು ಹೋಗ್ಬೋದಾ? ಅಲೌಡ್ ಇಲ್ಲ, ಚೆಕ್ ಮಾಡಲ್ಲ. ಯಾವ ಸ್ಕೂಲ್? ಸ್ಕೂಲ್ ಹೆಸರು ಹೇಳೋದು ಬೇಡ. ಬೇಡ, ಸ್ಕೂಲ್ ಇಲ್ಲಿ ಮೋಮೋ ಪಾರ್ಕ್ ಮಾಡ್ತಿದ್ದೆ, ಅಲ್ಲಿ ಹಸು ಓಡ್ತಿದ್ದೆ ನೋಡಿ ಇಲ್ಲಿ. ಇದು ಅದನ್ನ ಎದುರಿಸಿರೋದು. ಆಯ್ತು. ಎನರ್ಜಿ ಹೆಂಗಿರೋ ಎನರ್ಜಿ ಅದು ಸೌಂಡ್ ಮಾತ್ರ ಕೇಳಿಸ್ಕೊಂಡಿದೆ, ತಿರುಗಿ ನೋಡಿಲ್ಲ. ಅದು ಯಾವ್ದೋ ಸಿಂಹ ರೇಂಜಿಗಿದೆ ಸೌಂಡ್ಗೆ ಅಂತ ಓಡೋಗಿದೆ ಅದು ಪಾಪ. ಇದಿಷ್ಟೇ ಇಟ್ಟಿದೆ ಇದು.
ಓಕೆ ಕಮ್ ಕಮ್ ಅಮ್ಮ ಕಮ್ ಓಕೆ ಕಣ್ಗೆ ಕಾಣಿಸ್ತಾ ಮೇ ಬಿ ಅದು ಐಶುನೇ ಸೌಂಡ್ ಮಾಡಿದ್ದು ಅಂತ ಓಡಿರ್ಬೇಕು. ನೋ ಐಶು ಎಲ್ಲ ಕೋಲ್ಡ್ ಕಾಫಿಗಳೆಲ್ಲ ಕುಡಿದು ಮುಗಿಸ್ತಾ ಇದೀವಿ. ಇನ್ನು ತಿನ್ನಕ್ಕೆ ಆರ್ಡರ್ ಮಾಡಿದೀವಿ. ನಮ್ಮ ಶಶಾಂಕ್ ಹಂಗೆ ಹಸುವಾಗ್ತಿದೆ ಅಂತ ಏನು ತಿಂದಿಲ್ಲ, ನಾನು ಏನು ತಿಂದಿರಲಿಲ್ಲ. ಅದಕ್ಕೆ ಸ್ವಲ್ಪ ತಿಂದ್ಬಿಟ್ಟು ಆಮೇಲೆ ಮುಂದಿನ ಕೆಲಸ ನೋಡೋಣ ಅಂತ ಪ್ರೊಸೀಡ್ ಮಾಡೋಣ. ಗೈಸ್ ಟ್ರಿಪ್ಪು ಏನು ಮಜಾ ಇತ್ತು ಅಂದರೆ, ಏನು ಸಖತ್ತಾಗಿತ್ತು ಅಂದರೆ ಯಾಕೆ ಕೇಳ್ತೀರಾ? ಅತ್ತೆಗಾರು ಚೆನ್ನಾಗಿತ್ತಲ್ಲ ಟ್ರಿಪ್ಪು, ಫುಲ್ ಮಜಾ ಮಾಡಿದೀವಿ. ಅದೇ ಬರ್ಬೋದಿತ್ತು, ಬಟ್ ಛೇ ಎಂತ ಟ್ರಿಪ್ ಮಿಸ್ ಆಯ್ತು ಅಂದ್ರೆ ಅಯ್ಯೋ ಛೇ 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 ಅಯ್ಯೋ ಧೂಮ್ ಆಗುತ್ತೆ. ನೋಡಿ ಗಾಯ್ಸ್, ಯಾರೋ ಅವರ ಫಸ್ಟ್ ಪ್ರಮೋಷನ್ ನ ಪೋಸ್ಟ್ ಮಾಡ್ತಾ ಇದಾರೆ ಇಲ್ವಾ? ನಾನು ತಿನ್ನಕ್ಕೆ ಗಾರ್ಲಿಕ್ ಬ್ರೆಡ್ ಹೇಳಿದ್ದೆ, ಶಶಾಂಕ ಮ್ಯಾಗಿ ಹೇಳಿದ್ದ. ಬನ್ನಿ ತಿನ್ನೋಣ. ಗೈಸ್, ನಮಗೆ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ಗೆ ಇನ್ನೂ 1500 ಬೇಕು. coming soon and track 2-3 hours midnight 3 hours midnight. ನಮ್ಮ ಕ್ವಶನ್ ಏನ್ ಕೇಳಿ, ಏನ್ ಹೇಳಿ ಏನ್ ಹೇಳಿ ಏನ್ ಕೊಡ್ತಾರೆ ಯೂಟ್ಯೂಬ್ ಅಲ್ಲಿ ನಿಮಗೆ? ಗೋಲ್ಡ್ ಕೊಡ್ತಾರಂಟಿ. ನಿಮ್ಮ ಮಗನ್ ಗೋಲ್ಡ್ ಆಗೋಯ್ತಾರಂಟಿ ಮದುವೆ ಗೋಲ್ಡ್. ಗೋಲ್ಡ್ ಸಿಕ್ತಲ್ಲ ಆಲ್ರೆಡಿ. ಒಂದೇ ಕೇಳಿದ್ದು ನಾನು, ಪ್ರಶ್ನೆ ಒಂದೇ ಕೇಳಿದ್ದು, ಏನ್ ಕೊಡ್ತಾರೆ? ಗೋಲ್ಡ್ ಒಂದು ಪ್ಲೇಟ್ ಕೊಡ್ತಾರೆ, ಅದನ್ನ ಮಾರ್ಬೋದು ಹೋಗಿ. ಕೈಲಾಸ ಅದಕ್ಕೆ ನೀನು 1 ಮಿಲಿಯನ್ ಮಾಡ್ಬೇಕಾಗಿತ್ತಾ? ಗೋಲ್ಡ್ ಕೊಡ್ತಾರೆ, 1 ಮಿಲಿಯನ್ ಮಾಡಿದಿರುತ್ತೆ. ಇಷ್ಟು ದೊಡ್ಡ ಗೋಲ್ಡ್ ಎಷ್ಟು ಗ್ರಾಮ್ ಮಗ? 500 ಗ್ರಾಮ್ ಇರುತ್ತೆ ಅನ್ಸುತ್ತಲ್ಲ? 250 ಗ್ರಾಮ್ ಇರುತ್ತೆ ಗೋಲ್ಡ್. 250 ಗ್ರಾಮ್ ಗೋಲ್ಡ್. ಹಾ ತೋರಿಸ್ತೀನಿ ಗೋಲ್ಡ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ತೋರಿಸ್ಬಿಡೋಣ ಅಮ್ಮಂಗೆ, ಪಾಪ ಅವ್ರಿಗೂ ವಯಸ್ಸಾಗಿದೆ, ಎಕ್ಸೈಟ್ಮೆಂಟ್. ಅಪ್ಪಂಗೆ ಗೊತ್ತಿರುತ್ತೆ ಏನು ಅಂತ. ಈ ತರ ಗೋಲ್ಡ್ ಕೊಡ್ತಾರೆ ಮಾಮ್. ಗೋಲ್ಡ್ ಅಲ್ಲಿ ಗೋಲ್ಡ್ ಪ್ಲೇಟೆಡ್ ಗೋಲ್ಡ್ ನ ಅಲ್ಲ, ಗೋಲ್ಡ್ ರಿಯಲ್ ಗೋಲ್ಡ್ ನ ರಿಯಲ್ ಗೋಲ್ಡ್ ನ ಪ್ಲೇಟ್ ಮಾಡ್ಕೊಡ್ತಾರೆ. ಆಯ್ತು ಮಗ, ತಂದ್ಮೇಲೆ ತೋರ್ಸೋಣ ಬಾ ಮಗ. ನಮ್ಮ ಎಂಗೇಜ್ಮೆಂಟ್ ಎಲ್ಲಿ ನಡೆಯುತ್ತೆ ಅಂದ್ರೆ, ಜಾಗ ಹೇಳಲ್ಲ ಅಲ್ಲ, ಸರ್ಪ್ರೈಸ್ ಇದ್ರೆ ಚೆನ್ನಾಗಿರುತ್ತೆ. ಹೆಂಗ್ ನಡೆಯುತ್ತೆ, ಹೇಗಿರುತ್ತೆ ಅಂತ ಒಂದು ಸರ್ಪ್ರೈಸ್ ಇದೆ ನಿಮ್ಗೆ, ವೆಯ್ಟ್ ಮಾಡಿ. ಇಲ್ಲಿ ನೋಡಿ ಎಷ್ಟು ಜನ ಹೋಗ್ತಾ ಇರೋದು, ಗ್ಯಾಂಗ್ ಹೋಗ್ತಾ ಇದೆ ಇವತ್ತು. ಗೈಸ್ ನೋಡಿ, ನಮ್ಮ ಎಂಗೇಜ್ಮೆಂಟ್ಗೆ ಕ್ಲೀನಿಂಗ್ ಮಾಡ್ತಾ ಇದಾರೆ ಆಲ್ರೆಡಿ. ಜನರು ಗೆಸ್ ಮಾಡಕ್ ಹೇಳೋಣ ಯಾವಾಗಿರ್ಬೋದು ಅಂತ. ಹೆಂಗೆ ಕರೆಕ್ಟಾಗಿ ಗೊತ್ತಿರಕ್ ಚಾನ್ಸೇ ಇಲ್ಲ ಗೈಸ್, ಡೇಟ್ ಗೊತ್ತಿರಕ್ ಚಾನ್ಸೇ ಇಲ್ಲ ಗೈಸ್, ಯಾಕಂದ್ರೆ ಅಷ್ಟು ಸೀಕ್ರೆಟ್ ಆಗಿಟ್ಟಿದ್ದೀನಿ ನಾನು. ಗೈಸ್, ನಮ್ಮ ಕಾರ್ನಿವಲ್ ನಡೆಯೋ ಜಾಗ ಇದು. ಕಾರ್ನಿವಲ್ ಅಂದರೆ ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಒಂದು ದೊಡ್ಡ ಪ್ಲ್ಯಾನ್ ಇದೆ. ಸೊ ನಮ್ಮ ಸೆಲೆಬ್ರೇಷನ್ನು ಇನ್ನು ದೊಡ್ಡದಾಗಿ ಸೆಲೆಬ್ರೇಷನ್ ಆಗಬೇಕು. ನಮ್ಮ ಎಂಗೇಜ್ಮೆಂಟ್ ಒಂದಿನ ಮುಂಚೆ ನಡೆಯೋದಿದು. ಸೊ ಈ ಜಾಗ ಹೀಗಿದೆ, ಹಿಂಗೆ ನೋಡ್ಕೊಳ್ಳಿ. ಮುಂದೆ ಆ ಡೇ ಹೇಗಿರುತ್ತೆ ಅಂತ ಕ್ರೇಜಿ ಆಗಿರುತ್ತೆ. ಈ ಡೇ ಮಾತ್ರ ಮೋರ್ ಎಕ್ಸೈಟೆಡ್ ಆನ್ ದಿಸ್. ಹೇಗೆ ಬರ್ಬೋದು ಇದು ಅಂತ. ತುಂಬಾ ಚಾಲೆಂಜಿಂಗ್ ಇದೆ, ತುಂಬಾ ಚಾಲೆಂಜ್ ಅಲ್ಲ ಮಾಡೋದು. ಬಟ್ ನೋಡ್ಬೇಕು ಹೆಂಗಾಗುತ್ತೆ ಇದು ಅಂತ. ಸೊ ನಾನು ಯಾರು ಅನ್ಕೊಂಡ್ವಿ ಈ ಥರ ಮಾಡಬೇಕು ಅಂತ ಸಡನ್ ಆಗಿ. ಆಮೇಲೆ ನಮ್ಮ ಟೀಮ್ ಎಲ್ಲ ಸ್ಟಾರ್ಟ್ ಮಾಡಿದ್ರು, ಓಕೆ ಮಾಡ್ಬೋದಾ ಅಂತ. ಒಬ್ಬೊಬ್ಬರು ಕಾಂಟ್ಯಾಕ್ಟ್ ಮಾಡಿ ಏನೋ ಮಾಡ್ತಾ ಇದೀವಿ, ನೋಡೋಣ ಅದೇ ಥರ ಬರುತ್ತಾ, ಆಗುತ್ತಾ, ಏನಾಗುತ್ತೆ ಅಂತ. ಸ್ವಲ್ಪ ನರ್ವಸ್ನೆಸ್ ಇದೆ, ಬಟ್ ಲೆಟ್ಸ್ ಗಿವ್ ಅ ಟ್ರೈ. ಏನಿದೆ, ಟ್ರೈ ಮಾಡಿದ್ರೆ ಏನೂ ಇಲ್ಲ. ಆ್ಯಂಡ್ ನಮ್ಮ ಟೀಮ್ ಇದಾರಲ್ಲ, ನೋಡ್ಕೋತಾರೆ. ಮೋಮೋ ಫುಲ್ಲು ವೆಕೇಶನ್ ಬಂದಂಗೆ ಆಡ್ತಿದೆ. ನೀವು ಫುಲ್ ವೆಕೇಶನ್ ಅಲ್ಲೇ ಇದ್ದೀರಾ ಐಶು ಅವರೇ? ವಾಪಸ್ ಹೋಗ್ತಾ ಇದೀವಿ ಇನ್ನೊಂದು ಕಡೆಗೆ ಗೈಸ್. ನಮ್ಮ ಎಂಗೇಜ್ಮೆಂಟ್ ಪಾರ್ಕಿಂಗ್ ಟೆನ್ಷನ್ ಇಲ್ಲ, ಆರಾಮಾಗಿ ಒಂದಷ್ಟು ಕಾರ್ಸ್ ಪಾರ್ಕ್ ಮಾಡ್ಕೋಬಹುದು. ಇಲ್ಲಿ ಫ್ಲವರ್ ಡಿಸ್ಟ್ರಿಬ್ಯೂಷನ್. ಏನ್ ತಿನ್ನಕ್ಕ ಹೈಬಿಸ್ಕಸ್. ಐ ಕ್ಯಾನ್ ಈಟ್ ದಿಸ್. ಅದು ಬೇಡ, ಅದೇ ತಿನ್ಬೇಕು. ಅದ ತಿನ್ನಲ್ಲ, ಇದು ತಿಂತೀನಿ ಬರೀ. ದಿಸ್ ಇಸ್ ದ ಸ್ವೀಟ್ ಪಾರ್ಟ್ ಆಫ್ ದ ಫ್ಲವರ್. ಗೈಸ್, ಓಮಿ ಮುಂದೆ ನೋಡಿ ಎಷ್ಟು ಜನ ಕೂತಿದೀವಿ ಇಲ್ಲಿ. ಏನಾದ್ರು ರಾಂಗ್ ಮಾತಾಡ್ದ ಓಮಿ ಅಂದ್ರೆ ಹೀಗಿದೆ. ಇಂಟರ್ವ್ಯೂ ನೋಡಿ, ಡೆಕೋರೇಷನ್ ತೋರಿಸ್ತಾ ಇದ್ದಾರೆ. ಬರತ್ತವ್ರ ಟಿವಿಲಿ ಬರಲ್ವಾ? ಏನಪ್ಪ ಇದೆಲ್ಲ? ಛೇ ಛೇ ಛೇ.
ನೆಕ್ಸ್ಟ್ ಫೋನ್ ಎತ್ತಾರಂತೂ ಇದಾದ್ಮೇಲೆ ಇದು ನಿನ್ಗಿರೋದು. ಗೈಸ್ ಬಟ್ ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಏನು ಅಂತೂ ಗೊತ್ತಿಲ್ಲ. ಎಂಗೇಜ್ಮೆಂಟ್ ಅಲ್ಲಿ ನೋಡ್ತೀನಿ. ಗೈಸ್ ನಾವಿಲ್ಲಿ ನಮ್ಮ ಎಂಗೇಜ್ಮೆಂಟ್ ಟೆನ್ಷನ್ ಇದ್ರೆ ಮಾರ್ನಿಂಗ್ ಫುಲ್ ಸ್ಯಾರಿ, ಈವ್ನಿಂಗ್ ಬೇರೆ. ಹೌದು ಹೌದು. ಅಲ್ಲ ಅವ್ರಿಗೆ ಇರ್ತದದು. ಕಟ್ಟು ಚಂದ್ರ ಅಲ್ಲ, ಬೀಪ್ ಹಾಕ್ಬಿಡು, ಬಾಯಿಗೆ ಹತ್ರನು ಬೀಪ್ ಹಾಕ್ಬಿಡು. ಲಿಪ್ಸಿಂಕ್ ಗೊತ್ತಾಗ್ಬಾರ್ದು, ಡೇಟ್ ಲಿಪ್ಸಿಂಕ್ ಗೊತ್ತಾಗ್ಬಾರ್ದು. ಹಿಂಗೆ ಪಾಸ್ ಮಾಡಿ ಹಿಂಗೆ ರೀಡ್ ಮಾಡ್ತಾರೆ ಜನ. ಹೆಂಗ್ ಕಂಡಿಡಿತಾರೆ ಗೊತ್ತಿಲ್ಲ, ಬಟ್ ಕಂಡಿಡಿದು ಬಿಡ್ತಾರೆ. ಹೌದು. ಫೈನಲಿ ಒಂದು ಕ್ಲಾರಿಟಿಗೆ ಬಂದಿದ್ದೀವಿ. ಒಂದು ಚಿಕ್ಕ ಐಡಿಯಾ ಕೊಡ್ತೀನಿ. ಇಲ್ಲಿ ನಡೆಯುತ್ತೆ, ಬಟ್ ಏನು ನಡೆಯುತ್ತೆ ಅನ್ನೋದು ಸರ್ಪ್ರೈಸ್ ಅಷ್ಟೇ ಅಲ್ಲ ಗುಪ್ತಾ? ಇಲ್ಲಿ ನಡೆಯುತ್ತೆ, ಬಟ್ ಏನು ನಡೆಯುತ್ತೆ, ಹೇಗೆ ನಡೆಯುತ್ತೆ ಅದು ಸರ್ಪ್ರೈಸು. ಸೊ ನಮ್ಮ ಈ ಇವೆಂಟ್ನ ಬಿ ಇವೆಂಟ್ಸ್ ಸಕ್ಸಸ್ಫುಲ್ ನಂಬರ್ 1 ಇವೆಂಟ್ ಅಲ್ಲ. ಸೊ ಬ್ಯಾಂಗ್ಳೂರ್ಸ್ ನಂಬರ್ 1 ಈವೆಂಟ್ ಆರ್ಗನೈಸರ್ ಬಿ ಇವೆಂಟ್ಸ್. ನನಗೆ ತುಂಬಾ ಖುಷಿ ಇದೆ, ನನ್ನ ಫ್ರೆಂಡ್ ಆಗಿ ಇದ್ದಾರೆ ಇವರು ಅಂತ. ಅಟ್ಲೀಸ್ಟ್ ಇದೆಲ್ಲ ಕಟ್ ಮಾಡ್ಬಿಡು. ನಾವು ಒಂದು ಟ್ರಿಪ್ಗೆ ಹೋದಾಗ ಅವ್ರು ನನಗೆ ಪ್ರಾಮಿಸ್ ಮಾಡಿದ್ರು, ಇನ್ನು ಮದುವೆದು ಎಂಗೇಜ್ಮೆಂಟ್ದು ಎಲ್ಲಾನು ನಾನೇ ಮಾಡೋದು ಅಂತ. ಸೊ ಇವತ್ತು ಹಿಂಗಿದೆ ಜಾಗ. ಒಮ್ಮೆ ತೋರಿಸ್ಬಿಡ್ತೀನಿ ಒಂದ್ಸರಿ ನೋಡಿ. ಹಿಂಗಿದೆ 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 ಹಿಂಗಿದೆ. ಇಲ್ಲಿ ಬರುತ್ತೆ, ಬಟ್ ಏನ್ ಬರುತ್ತೆ ಅಂತ ಗೆಸ್ ಮಾಡಿ. ಕುಚ್ತೋ ಗಡ್ಬಡೆ. ಈಗ ನಮ್ಗೆ ಹೋಮಿ ಏನಾದ್ರು ತಿನ್ನಕ್ ಕರ್ಕೊಂಡು ಹೋಗ್ತಿದ್ದೇನೆ ಎಲ್ರಿಗೂ. ಹೋಮಿ ಲಂಚ್ ಕೊಡ್ಸು, ಡಿನ್ನರ್ ಕೊಡ್ಸು, ಸ್ನಾಕ್ ಗಿಕ್ ಕೊಡ್ಸು. ನನ್ನ ಮಗ ವ್ಲಾಗ್ ಎತ್ಕೊಂಡೆ ಕೇಳ್ತಾನೆ, ಇಲ್ಲ ಅನ್ನಕ್ಕೂ ಆಗಲ್ಲ. ಜೋರ್ ಡಿಸ್ಕಷನ್ಸ್ ನಡೀತಾ ಇದೆ. ಇಲ್ಲಿ ರಾಣಿಗ್ ಬಟ್ಟೆ ಹುಡುಕ್ತವ್ರೆ ಗೈಸ್. ಎಂಗೇಜ್ಮೆಂಟ್ ರಾಣಿಗ್ ಬಟ್ಟೆ. ಇನ್ನು ನಮ್ ಬಟ್ಟೆನೆ ಗೊತ್ತಿಲ್ಲ ಗುಪ್ತಾ ನಮ್ಗೆ. ರಾಣಿದು ಹುಡುಕ್ತಾ ಇದೀನಿ. ನಿನಗೊಂದಿದೆ ಸೇಮ್ ನೋಡು, ಇದು ನೀನ್ ಇದಾಕೋ ಗೈಸ್. ಸೊ ಈಗ ಇಲ್ಲಿಂದ ಲಂಚ್ಗೆ ಹೊಡೋದು. ಆಲ್ಮೋಸ್ಟ್ ನಾವು ಬಂದಿದ್ದೇನಕ್ಕೆ ಅಂದ್ರೆ ಜಾಗ ಫಿಕ್ಸ್ ಆಗಿತ್ತು, ಬಟ್ ಎಂಗೇಜ್ಮೆಂಟ್ಗೆ ಹೇಗಿರಬೇಕು ಏನು ಕತೆ ಅನ್ನೋದು ನಮ್ಗೆ ಐಡಿಯಾನೇ ಇರಲಿಲ್ಲ. ಸೊ ಬಟ್ ಒಂದ್ಸರಿ ಇಲ್ಲೇ ಸಿಕ್ಕಿ ಭರತ್ ಹತ್ರ ಮಾತಾಡಿಕೊಂಡು ಒಂದು ಐಡಿಯಾ ತೊಗೊಂಡು ಹೋದರೆ ನಮಗೂ ಕ್ಲಾರಿಟಿ ಇರುತ್ತೆ. ಓಕೆ ಏನು ಮಾಡ್ತಾ ಇದ್ದೀವಿ ನಾವು, ಹೇಗಿರುತ್ತೆ ಇವೆಂಟು ಅಂತ. ಸೊ ನಮ್ಮ ಕಾರ್ನಿವಲ್ ಏನಿದೆ ಅದು ಪ್ಲಾನ್ ಆಗೋಗಿದೆ, ಅದು ಕಂಪ್ಲೀಟಾಗಿ ಪ್ಲಾನ್ ಆಗಿದೆ. ಬಟ್ ಅದು ಪ್ರೆಸೆಂಟ್ ಮಾಡೋದಿರೋದು ಇವಾಗ ಮೇನು ಅದೇ ಥರ ಪ್ರೆಸೆಂಟ್ ಆಗುತ್ತೆ ಇಲ್ಲೋ ಅನ್ನೋದು ಗೊತ್ತಿಲ್ಲ. ಬಟ್ ಅದನ್ನು ಟ್ರೈ ಮಾಡ್ತಾ ಇದ್ದೀವಿ. ಬಟ್ ಅದು ಬಿಟ್ಟು ಇದನ್ನು ನಾವು ಪ್ಲಾನ್ ಮಾಡಿರಲಿಲ್ಲ ಇನ್ನು. ಸೊ ಈಗ ನಮ್ಮ ಐಡಿಯಾಸ್ ಏನಿದೆ ಅದೆಲ್ಲ ನಮ್ಮ ಬಿ ಇವೆಂಟ್ಸ್ ಅವ್ರಿಗೆ ಹೇಳಿ. ಸೊ ಬಿ ಇವೆಂಟ್ಸ್ ಅವ್ರ ಐಡಿಯಾ ನಮಗೆ ಹೇಳಿ ಒಂದು ಕನ್ಕ್ಲೂಷನ್ಗೆ ಬಂದಿದ್ದೀವಿ. ಬಿ ಇವೆಂಟ್ಸ್ ಇಸ್ ರಿಲಿ ಗುಡ್. ಜಾಗ ಡೇಟ್ನ ತುಂಬ ಸೀಕ್ರೆಟ್ ಆಗಿ ಇಡ್ತಾ ಇದ್ದೀವಿ. ಸೊ ನಮ್ಮ ಹೋಮಿಗೂ ತುಂಬ ಜನ ಮೆಸೇಜ್ ಹಾಕಿರಂತೆ, ಡೇಟ್ ಯಾವಾಗ, ಜಾಗ ಎಲ್ಲಿ ಅಂತೆಲ್ಲ. ಸೊ ಸ್ವಲ್ಪ ದಿನ ವೆಯ್ಟ್ ಮಾಡಿ, ಸೀಕ್ರೆಟ್ ಆಗಿದ್ರೆ ಒಳ್ಳೇದು. ಬಿಕಾಸ್ ಐ ಡೋಂಟ್ ವಾಂಟ್ ಅ ಲಾಟ್ ಆಫ್ ಪೀಪಲ್ ಟು ಕಮ್ ಆ್ಯಂಡ್ ಸುಮ್ಮನೆ ಅವ್ರಿಗೆ ಪ್ರಾಬ್ಲಮ್ ಆಗಬಾರ್ದು, ಯಾರಿಗೂ ಪ್ರಾಬ್ಲಮ್ ಆಗಬಾರ್ದು. ಏನು ಗೊತ್ತಾ, ವಯಸ್ಸಾಗಿರೋರು ಎಲ್ಲರೂ ಇರ್ತಾರೆ. ಸೊ ಸಡನ್ ಆಗಿ ಜಾಸ್ತಿ ಕ್ರೌಡ್ ನೋಡ್ಬಿಟ್ರೆ ಎಲ್ಲರಿಗೂ ಆಂಗ್ಸೈಟಿ. ಸಬ್ಸ್ಕ್ರೈಬರ್ಸ್ ಒಂದು ಪ್ಲಾನ್ ಇದೆ, ಆ ದಿನ ಎಲ್ಲ ಸಿಗೋಣ. ಸೊ ಪ್ಲಾನಿಂಗ್ ಸಬ್ಸ್ಕ್ರೈಬರ್ಸ್ ಇವೆಂಟ್ ಅಂದ್ರೆ ರಿಸೆಪ್ಷನ್ ಟೈಮಲ್ಲಿ, ಇಲ್ಲ ಅಂದ್ರೆ ಯಾವಾಗೊಂದ್ಸರಿ ಒಂದು ಪ್ಲಾನ್ ಮಾಡೋಣ ಅಂತಿದ್ದೀವಿ. ಬರೀ ಸಬ್ಸ್ಕ್ರೈಬರ್ಸ್ ಡೇ. ಸೊ ನೋ ಫ್ಯಾಮಿಲಿ ರಿಲೇಟಿವ್ಸ್, ಅಂದರೆ ಫ್ಯಾಮಿಲಿ ಇರ್ತಾರೆ, ರಿಲೇಟಿವ್ಸ್ ಎಲ್ಲ ಏನಿಲ್ಲ. ಬರೀ ಸಬ್ಸ್ಕ್ರೈಬರ್ ಜೊತೆ ಒಂದು ಸೆಲೆಬ್ರೇಷನ್ ಮಾಡೋಣ. ಬಟ್ ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡಿದ್ರೆ ಒಳ್ಳೇದು. ಯಾರು ಗೊತ್ತಾ ರಿವೀಲ್ ಮಾಡ್ತಿರೋದು? ಆಂಟಿನೇ ಫೇಕ್ ಅಕೌಂಟ್ ಇಂದ ನನ್ನ ಮಗನ ಎಂಗೇಜ್ಮೆಂಟ್ ಈ ಡೇಟು ಅಂತ ಎಲ್ಲರಿಗೂ ಮೆತ್ತಗೆ ಹೇಳ್ತಾರೆ. ಓಮ್ನಿ ಅಂತೆ, ಓಮ್ನಿ ಅಂಕಲ್ ಪ್ಲಾನ್ ಅದು. ಅಂಕಲ್ ಮೆತ್ತಗೆ ಅಂಕಲ್ ಪ್ಲಾನ್. ಐಶು ಯಾರಾದ್ರೂ ಒಂದು ಪೆಟ್ನ ಬಿಟ್ಟೋಗ್ಬೇಕು ಅಂತಿದ್ರೆ, ಯಾರು ಟ್ರಿಪ್ಗೆ ಹೋಗ್ಬೇಕಾದ್ರೆ ಐಶು ಕೇಳ್ಕೊಟ್ಟು ಹೋಗಿ. ಬಿಕಾಸ್ ನೀವು ಆಗಿಂದ ನೋಡ್ತಾ ಇದ್ದೀರಾ ಐಶು ಎಷ್ಟು ಕೇರ್ ಮಾಡ್ತಿದ್ದಾರೆ ನಮ್ಮ ಮೊಮ್ಮೋಗೆ ಅಂತ. ಯಾಕಂದ್ರೆ ಇನ್ನು ಬೇರೆ ಬೇರೆ ಕೆಲಸ ಇರುತ್ತೆ, ಇದನ್ನ ನಾವು ಮತ್ತೆ ಮೈಂಡಿಗೆ ಹಾಕೊಳ್ಳೋಕ್ಕಾಗಲ್ಲ. ಹೌದಾ? ಅಂತ ಕೆಲಸ ಆಕ್ಚುಲಿ ಏನಿಲ್ಲ. ಅವ್ರು ನೋಡಿ ಅಲ್ಲಿ ಅಂತ ಕೆಲಸ ಏನಿಲ್ಲ. ಬೊಟಿಕ್ ಅವರೆಲ್ಲ ಹೊಲ್ದ್ ಕೊಡೋಕ್ ಟೈಮ್ ತಗೊಂಡಿರಪ್ಪ. ಸೊ ನಾವು ಟ್ರಯಲ್ ನೋಡ್ಬೇಕು. ನಿಮ್ ಡ್ರೆಸ್ಸಸ್ ಒಂದ್ 3-4 ಅಂದ್ರೆ, ಅವಳ ಡ್ರೆಸ್ಸಸ್ ಒಂದ್ 4 ಅಂದ್ರೆ ಅದೆಲ್ಲ ಟೈಮ್ ತಗೊಂಡು. ನನ್ಗೇನಿಲ್ಲ ತೆಗರ್, ನಮ್ಮ ಮ್ಯಾನೇಜರ್ ಹೇಳಿ. ನಮ್ದೇನಿಲ್ಲ, ರೆಡಿ ಇದೆ. ಯಾರ್ದೇನಿಲ್ಲ, ಅವ್ರು ಯಾವತ್ ಫ್ರೀ ಇದಾರೆ ಸ್ವಲ್ಪ ನೋಡ್ಕೊಂಡು ಶುರು. ಫಸ್ಟ್ ವೀಕ್ ಅಂತ ಹೇಳ್ಬಿಟ್ಟಿದ್ದೆ ನಾನು. ಮಗ ತುಂಬಾ ಲೇಟ್ ಆಗಿದೆ. ಕೂಡ ರಜಾ ಕೊಟ್ಟು ಎಲ್ಲ ಬಂದ್ಬಿಡ್ತಲ್ಲ. ಐಶು ನಿಮ್ ಕಡೆಯಿಂದ ಎಷ್ಟು ಜನ ಬರ್ತಿದ್ದಾರೆ? ಹಾ? ಓಹೋ ನೋಡು ಮಗ, ಸಾಯಂಕಾಲ
ಹೋಮೋ ಕಡೆಯಿಂದ ರಾಣಿ ಬರ್ತಾರೆ ಮಗ ಫ್ರೆಂಡ್ ರಾಣಿ ಹೋಗೋಣ ತಿನ್ನಕ್ ಹೋಗೋಣ ಹೋಮಿ ಲೆಟ್ಸ್ ಗೋ. ನರ್ವಸ್ ಫೀಲ್ ಆಗುತ್ತೆ ಗೈಸ್. ಇಲ್ಲಿಗೆ ಬಂದ್ಬಿಡ್ತು ಟೈಮು. ಎಂಗೇಜ್ಮೆಂಟು ನನ್ನ ಎಂಗೇಜ್ಮೆಂಟಿಗೆ ಜಾಗ ನೋಡಕ್ ಬಂದಿದ್ದೀವಿ ಅನ್ನೋ ಫೀಲಿಂಗ್. ನಮ್ಮ ನೇ ಅವ್ರಿಗೆ ಹೆಂಗಿದೆ ಕೇಳೋಣ. ನೇ ಅವ್ರಲ್ಲಿ ಮಗ ಹೆಂಗ ಅನಿಸ್ತಿದೆ ಮಗ? ಚೆನ್ನಾಗಿದೆ. ನನ್ನ ಎಂಗೇಜ್ಮೆಂಟಿಗೆ ಜಾಗ ನೋಡಕ್ ಬಂದಿದ್ಯಾ? ನರ್ವಸ್ ಫೀಲ್ ಆಗ್ತಿದೆ? ಎರಡನೇ ಸಲ ಮೂರನೇ ಸಲ ಅಲ್ಲ ಜಾಗ ಅಲ್ಲ ಮಗ, ಫೀಲಿಂಗ್ ಏನಾದ್ರು ಇದೆಯಾ ನಿಂಗೆ? ಫೀಲಿಂಗ್ ಎಸ್ಪೆಷಲಿ ಡೆಕೋರ್ದು ತುಂಬಾ ಎಕ್ಸೈಟ್ ಆಗಿದ್ದೀನಿ ನಾನು, ಯಾವ ತರ ಬರುತ್ತೆ ಅನ್ನೋದು. ಯೂನಿಕ್ ಆಗಿದೆ. ಯೂನಿಕ್ ಆಗಿದೆ, ಚೆನ್ನಾಗಿದೆ. ಪ್ರಿಯಾನ ಅವರೇ ಏನಂತೀರಾ? ನಿಮ್ಮ ಮಗನ ಎಂಗೇಜ್ಮೆಂಟ್ಗೆ ಪ್ರಿಪರೇಷನ್ಸ್ ಎಲ್ಲ ಪ್ಲಾನ್ ಮಾಡ್ತಾ ಇದೀವಿ. ತುಂಬಾ ಎಕ್ಸೈಟ್ ಆಗಿದೆ. ಕನ್ಸ್ ತರ ಫೀಲ್ ಆಗ್ತಿದ್ಯಾ? ತರ ಫೀಲ್ ಆಗ್ತದೆ. ಡೆಕೋರೇಷನ್ ಹೇಗಿರುತ್ತೆ, ನಾವು ಡ್ರೆಸ್ ಮಾಡ್ಕೋತಾರ ಹೇಗಿರುತ್ತೆ. ಅವ್ರದ್ದೆಲ್ಲ ಹೋಗ್ದಲ್ಲಿ. ಪಪ್ಪ ಏನಂತೀರಾ? ಅಲ್ಲ ಸೂಪರ್ ಅಲ್ಲ ಪಪ್ಪ. ಹಿಂಗೆ ನಾವು ಇಲ್ಲಿಗೆ ಬಂದಿದ್ದೀವಿ. ನನ್ನ ಮದ್ವೆಗೆ ಈಗ ರಿಸೆಪ್ಷನ್ ಎಂಗೇಜ್ಮೆಂಟ್ ಅಂತೆಲ್ಲ ಮಾತು ನಡೀತಿದ್ದೆ. ಏನ್ ಅನಿಸ್ತಾ ಇದೆ? ಖುಷಿ ಆಗುತ್ತೆ. ನಮ್ಮ ಮಗ ಮದುವೆ ವಯಸ್ಸಿಗೆ ಬಂದ್ಬಿಟ್ನಲ್ಲಪ್ಪ ಭಗವಂತ. ನಮ್ಮ ಮನೆಗೆ ಸೊಸೆ ಬರ್ತಾರೆ, ನಮ್ಮ ಮಗನ ಸಂಸಾರ ಆಗತ್ತೆ. ಖುಷಿ ಅಲ್ವಾ? ಅವರೇ ಮಾತಾಡ್ಬಿಟ್ರು ಅಂತೀರಾ? ಹೊಸ್ದಲ್ಲ. ಸೀಮಾ ಸೋನು ಅವರೇ ಏನಂತೀರಾ? ನಿಮ್ಮ ತಮ್ಮ ಎಂಗೇಜ್ಮೆಂಟ್ ರಿಸೆಪ್ಷನ್ ಮದುವೆ ಅಂತೆಲ್ಲ ಮಾತಾಡ್ತಿದ್ದಾರೆ. ನಿಮ್ ತಮ್ಮನ ಬಗ್ಗೆ ಏನಂತೀರಾ? ತುಂಬಾ ಮೆಚೂರ್ಡ್ ಆಗಿದ್ದಾರೆ. ಹ್ಮ್ ಖುಷಿ ಆಗ್ತಿದೆ. ಹ್ಮ್ ಇಷ್ಟು ಬೇಗ ಅದು ಆಲ್ ಆಫ್ ಸಡನ್ ಬೇಗ ಆಗ್ತಿದೆ ಅನ್ನೋ ಒಂದು ಫೀಲ್ ಇದೆ. ಬಟ್ ಹ್ಯಾಪಿ, ಯು ವಿಲ್ ಗೆಟ್ ಮೋರ್ ರೆಸ್ಪಾನ್ಸಿಬಿಲಿಟೀಸ್ ಅಗೇನ್. ಅವ್ರು ನಿಮ್ಗೆ ಅನ್ಸುತ್ತೆ ನಿಮ್ಮ ಮದುವೆ, ನಿಮ್ಮ ಎಂಗೇಜ್ಮೆಂಟ್, ನಿಮ್ಮ ರಿಸೆಪ್ಷನ್ ಅಂತ ಆಗ್ತಿಲ್ಲ ಗೊತ್ತಾ? ಯಾರ್ದೋ ನೋಡಕ್ ಬಂದಿದೀವಿ ಅನಿಸ್ತಿದ್ಯಲ್ಲ? ಫ್ರೆಂಡ್ ಆತರ ಆಗ್ತಿಲ್ಲ. ನನಗೂ ಹಂಗೆ ನಮ್ದು ಯಾರೋ ಏನೋ ನಡೀತಿದೆ ಅಂತ ಅದು ಮೇ ಬಿ ಆ ಒಂದು ಎಂಗೇಜ್ಮೆಂಟ್ ಟೈಮಲ್ಲಿ ಮೇ ಬಿ ಅನ್ಸುತ್ತೆ ಓಕೆ ಇವ್ನು ಎಂಗೇಜ್ಮೆಂಟ್ ಆಗ್ತಿದ್ದಾನೆ ಅಂತ. ಅಲ್ಲ ಸುಮ್ಮನೆ ಏನೋ ಇನ್ನು ನಂದೇ ಆಗ್ತಿದೆ ಅನ್ನೋ ಫೀಲೇ ಬಂದಿಲ್ಲ ನನಗೆ. ಸೊ ಏನಾದ್ರು ಹೇಳ್ತೀರಾ ಬೇರೆ? ಏನಿಲ್ಲ, ಎಲ್ಲ ಚೆನ್ನಾಗಾಗ್ಲಿ, ಬಂದವ್ರಿಗೆಲ್ಲ ಒಳ್ಳೇದಾಗ್ಲಿ, ನಮಗೂ ಒಳ್ಳೇದಾಗ್ಲಿ. ತೆಗಾರು ನಿಮ್ಮ ಮಗಳು ಎಂಗೇಜ್ಮೆಂಟ್ ರಿಸೆಪ್ಷನ್ ಅಂತೆಲ್ಲ ಇಲ್ಲಿ ಪ್ರಿಪರೇಷನ್ ಪ್ಲಾನಿಂಗ್ ನಡೀತಿದೆ. ಏನ್ ಅನ್ಸ್ತಿದೆ ನಿಮ್ಗೆ? ಹೋಟೆಲ್ ಗುಳುಗುಳು ಆಗ್ತಾ ಇದೆ. ಇಷ್ಟಿದ್ದ ನೇಹ ಅದು ಇವಾಗ ಇದೆಲ್ಲ ನಡೀತಿದೆ ಅಂತ. ಏನಂತೀರಾ? ರೋಡೆಲ್ಲ ತಿರ್ಕೊಂಡು ಊಟ ತಿನ್ನಿಸ್ತಾ ಇದ್ದಿದ್ದು ಮಗುಗೆ ಇವಾಗ ಎಂಗೇಜ್ಮೆಂಟ್. ಹೇಳಿ ಏನಾದ್ರು ಹ್ಯಾಪಿ ಫೀಲಿಂಗ್. ಜೊತೆಗೆ ಸ್ಯಾಮ್ ಅವ್ರು ಬೇರೆ ಫೇಮಸ್. ಅಯ್ಯೋ ಇದು ಇನ್ ಸ್ವಲ್ಪ ಖುಷಿ. ಐಶು ಅವರೇ ಬನ್ನಿ ಇಲ್ಲಿ. ಏನ್ ಹೇಳ್ತೀರಾ ಐಶು ಅವರೇ? ನಿಮ್ಮ ಅಕ್ಕ ನೇಹ ಅವ್ರದ್ದು ಎಂಗೇಜ್ಮೆಂಟ್ ರಿಸೆಪ್ಷನ್ ಮದುವೆ ಅಂತೆಲ್ಲ ಮಾತುಕತೆ ನಡೀತಿದೆ. ಏನ್ ಅನ್ಸುತ್ತೆ? ರೂಮ್ ಆಚೆ ಏನ್ ಅನ್ಸುತ್ತೆ? ಓಹೋ ಪ್ರಿಪೇರ್ಡ್ ಆಗಿ ಬಂದಿದ್ದಾರೆ. ಸ್ವಲ್ಪ ತುಂಬಾ ಬೇಜಾರಾಗ್ತಾ ಇದೆ, ಖುಷಿನೂ ಆಗ್ತಾ ಇದೆ. ಫುಲ್ ರೂಮ್ ನನ್ಗೆ ಸಿಗುತ್ತೆ, ಫುಲ್ ಬೆಡ್ ನಾನು ಮೊಮ್ಮ ಮಲ್ಕೊಂತೀವಿ. ಅದನ್ನ ಬಿಟ್ಟು ಸ್ವಲ್ಪ ನನ್ನ ATM ಮಿಷಿನ್ ಸ್ವಲ್ಪ ಹೋಲ್ಡ್ ಅಲ್ಲಿ ಇರುತ್ತೆ. ನನ್ ಬ್ಲಿಂಕಿಟ್ ಎಲ್ಲ ಸ್ವಲ್ಪ ಸ್ಟಾಪ್ ಆಗುತ್ತೆ. ಇವರಿದ್ದಾರೆ ಅವರಿದ್ದಾರೆ ಅಷ್ಟೇ. ATM ಸ್ವಲ್ಪ ವೀಕ್ ಆಗ್ಬೋದು ಅಷ್ಟೇ. ಓಕೆ ಅಮ್ಮ ನೀವೇನ್ ಹೇಳ್ತೀರಾ? ನೇಹ ಅವ್ರದ್ದು ಆಗ್ತಾ ಇದೆ, ಇಂಥ ಜಾಗನಲ್ಲಿ ಮಾಡ್ತಾ ಇದ್ದೀರಾ ಅಂತ ಖುಷಿ ಆಗ್ತಾ ಇದೆ. ಶ್ಯಾಮನು ಅದೇ ಶ್ಯಾಮನ್ ಕಾಪಿ ಪೇಸ್ಟ್ ಫುಲ್ ಖುಷಿ ನಮ್ಗೂ. ಇದೆಲ್ಲ ನಾವು ನೋಡ್ಲಿಲ್ಲ ಈ ತರ. ಇವಾಗ ನಿಮ್ಮ ಮದುವೆ ಎಂಗೇಜ್ಮೆಂಟ್ ನೋಡ್ತಾ ಇದ್ವಿ. ನೀವೇನು ಹೇಳ್ತೀರಾ? ಅಷ್ಟೇ ಸರ್, ನಮ್ಮ ಹೆಂಗಸರು ಹೇಳಿದ್ರೆ ಅದೇ ತರ ನಮ್ಗೆಲ್ಲ ಸಂತೋಷ. ಇವಾಗ ಇಂಥ ಜಾಗದಲ್ಲಿ ನಡೆಯೋದು ಒಂದು ಡಿಫ್ರೆಂಟ್ ಅಲ್ಲ, ಅದು ಬೇರೆ. ಈಗ ನೇಹಾದ್ ಆಗ್ತಿದೆ ಅಂದಾಗ ಹೆಂಗ್ ಫೀಲ್ ಆಗ್ತಿದೆ ನಿಮ್ಮ ಮೊಮ್ಮಗಳು? ನೇಹನಿಂದ ಬ್ರಿಲಿಯಂಟ್ ಗರ್ಲ್ ನಿಂದ ಭಯ ಇಲ್ಲ ನಮ್ಗೆ ಮದುವೆ ಆಗೋದು. ಅದೊಂದು ಮುಖ್ಯವಾದ ವಿಷಯ. ಇದು ನೇಹ ಅವ್ರ ಮಾಮ ಮತ್ತೆ ಅವ್ರ ವೈಫ್. ನಿಮ್ಗೇನ್ ಅನ್ಸುತ್ತೆ? ಒಂದ್ ಸೀಕ್ರೆಟ್ ತೋರಿಸ್ತೇನೆ ನೋಡಿ ಇಲ್ಲಿ. ಓ ಇದು ನೇಹ. ಇದು ಯಾವಾಗ ಅಂದ್ರೆ 2013 ಪ್ರೂಫ್ ಇಲ್ಲೇ ಇದೆ. 13 ಅಲ್ಲೇ ಇದೆ. ಹಿಂಗಿದ್ದಿದ್ ನೇಹ ಈಗ ಹಿಂಗಿದ್ದಾಳೆ. ನಾವು ಫುಲ್ ಎಕ್ಸೈಟೆಡ್ ಇದ್ವಿ ಮದುವೆಗೆ, ಫುಲ್ ಆನ್ ಎಕ್ಸೈಟೆಡ್ ಆಲ್ ದ ಇವೆಂಟ್ಸ್ಗೆ ಎಕ್ಸೈಟೆಡ್. ಕ್ರೇಜಿ. ಯಾವ್ಯಾವ ತರ ಬಟ್ಟೆ ಹಾಕೊಳ್ಳೋಣ, ಏನ್ ಮೇಕಪ್ ಮಾಡ್ಕೊಳ್ಳೋಣ. ಇಲ್ಲಿ ನರ್ವಸ್ ಆಗಿರೋದು ನಾವಿಬ್ರೇ ನರ್ವಸ್ ಆಗಿರೋದು. ಅವ್ರದ್ದೆಲ್ಲ ಆಯ್ತು. ಮಾವಗಾರು ಕೇಳ್ತೀರಾ? ನಾವು ನಿಮ್ಮನ್ ಕೇಳ್ತೀವಿ. ನಮ್ ನೇಹ ಒಂದು ಸಿಂಹ, ಅದನ್ನ ಕಟ್ಕೊಂಡ್ರೆ ನೀವ್ ಹೆಂಗಿರ್ತೀರಾ ಅಂತ ನಮ್ಗೆ ಹೇಳಿ. ನಾನು ಟ್ಯಾಟೂ ಹಾಕ್ತಿದ್ದೀನಿ ನೇಹ, ಅದ್ ನೋಡಿ.
ನಾನು ಸ್ವಲ್ಪ ನರ್ವಸ್ ಆಗಿದ್ದೀನಿ. ನರ್ವಸ್ ಆಗಿದ್ದೀನಿ ಸ್ವಲ್ಪ, ಅಂದ್ರೆ ಅನ್ನಿಸ್ತಾ ಇಲ್ಲ ಏನಿದು ನನ್ನ ಮದುವೆ, ನನ್ನ ಎಂಗೇಜ್ಮೆಂಟ್, ನನ್ನ ರಿಸೆಪ್ಷನ್ ಬಗ್ಗೆ ಮಾತಾಡ್ತಿದೀವ ಅಂತ. So, ನೋಡೋಣ, ಎಲ್ಲ ಹೋಗ್ತಾ ಇದೆ ಫ್ಲೋಲಿ. ಲೆಟ್ಸ್ ಸಿ ಎಲ್ಲಿಗೆ ಹೋಗುತ್ತೆ, ಹೇಗಾಗುತ್ತೆ ಅಂತ. ಐ ಆಮ್ ಎಕ್ಸೈಟೆಡ್. ನೇಹಾ ಕೊಟ್ಟಿದ್ದು ರಿಂಗು ಮನೇಲಿ ಜೋಪಾನವಾಗಿ ಎತ್ತಿಟ್ಟಿದ್ದು, ಕಳ್ಳ ಹೇಳ್ಬೇಕು. ಹೌ ಆರ್ ಯು ಫೀಲಿಂಗ್? ನಿಮ್ದೇ ಎಲ್ಲ ಪ್ರಿಪರೇಷನ್ಸ್ ಅದೇ ನಂದೇ ಆಗ್ತಿದೆ ಅಂತ ಇನ್ನು ಪ್ರಾಸೆಸ್ ಮಾಡಕ್ ನಂದೇ ಆಗ್ತಿದೆ ಅಂತ ಪ್ರಾಸೆಸ್ ಮಾಡಕ್ ಆಗ್ತಿಲ್ಲ. ಮದ್ವೆ ಟೈಮಲ್ಲಿ ಓಕೆ ನಂದೇ ಮದ್ವೆ ಅಂತ ಅನ್ಸುತ್ತೆ. ಇವಾಗ ಯಾವ್ದೋ ಒಂದ್ ಫಂಕ್ಷನ್ಗೆ ಹೋಗ್ತಾ ಇದೀನಿ, ರೆಡಿ ಆಗ್ಬಿಟ್ಟು ಬರ್ತೀನಿ ಅನ್ನೋ ತರ ಒಂದ್ ಫೋಟೋ ಶೂಟ್, ಮತ್ತೆ ಪ್ರಪೋಸಲ್ ತರ ಇನ್ನೊಂದು ಆಗ್ತಿದೆ ಅಂತ. ಬಟ್ ಎಲ್ಲರಿಗೂ ಸಪೋರ್ಟಿವ್ ಆಗಿ ಎಲ್ಲದಕ್ಕೂ ಬಂದು ಇನ್ವಾಲ್ವ್ ಆಗಿ ಹ್ಯಾಪಿ ಅನ್ಬಿಡಿ ಅಷ್ಟೇ. ಮಾವ ಸ್ವಲ್ಪ ನಾಚಿಕೆ. ಬನ್ನಿ ಹೋಗೋಣ ಊಟಕ್ಕೆ. ಗೈಸ್ ಫೈನಲಿ ಎಲ್ಲ ಇಲ್ಲಿಂದ ಹೊರಟು ಈಗ ತಿನ್ನೋಣ ಅಂತ ಹೋಗ್ತಾ ಇದೀವಿ. ಹಚ್ಕೋ ಗೈಸ್, ಹೊರಟಿದ್ದೀವಿ ಇಲ್ಲಿಂದ. ಏನಾದ್ರು ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೋಗ್ತಾ ಇದೀವಿ. ಸ್ನ್ಯಾಕ್ಸ್ ಅಂತ ನಾವು ಹೋಗಿ ಸರಿಯಾಗಿ ತಿನ್ನೋದು ಬಿಡೋಣ ಮಗ. ಸ್ನ್ಯಾಕ್ಸ್ ಅಂತ ಅನ್ಕೊಂಡು ಅವರು ಬರಕ್ಕಂತ ಮೊದಲು ನಿಮ್ ಮುಂದೆ ಒಂದು ಕೂತ್ಬಿಟ್ಟೆ. ಎಲ್ಲಿ ಬರಕ್ಕೆ? ಇಲ್ಲಿ ಬಿಡಿ, ಅವರು ಬೇಜಾರಾಗ್ಬಿಡಿ. ಎಲ್ಲಿ ಬರಕ್ಕೆ ಗುಪ್ತಾ? ಏನಂದ, ಏನೋ ಬರಕ್ ಬಂದ್ರಂತೆ ನೀವು? ನೀವು ಜೊತೆ ಕೂರಕ್ ಬಂದ್ರಲ್ಲ. ಇಲ್ಲ ಬ್ರೋ ಅಂತಾರ ನೋಡಿದ್ರೆ ಏನೇನೋ ಹೇಳ್ತಾರೆ. ಇಬ್ರ ಮಧ್ಯೆ ಜಗಳ ಹಚ್ಚೋದನ್ನ ತುಂಬಾ ಚೆನ್ನಾಗಿ ಕಲ್ತಿದ್ದೆ. ಜಗಳ ಮಾಡಿರ್ಲಿಲ್ಲ ಮಗ, ನಾನು ಸುಮ್ಮನೆ ತಮಾಷೆ ಮಾಡಿದ್ದೆ. ಇಬ್ರ ಮಧ್ಯೆ ಜಗಳ ಅಂತಾರೆ. ಅಲ್ಲ, ಈಗ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಆಗಿದೆ, ಡೆಕೋರೇಷನ್ ಫಿಕ್ಸ್ ಮಾಡಿ ಹೋಗ್ತಾ ಇದೀವಿ. ಈಗಲೇ ಜಗಳ ಹಚ್ತಾ ಇದೆಯಾ? ಶಶಾಂಕ ಥ್ಯಾಂಕ್ ಯು ಮಗ. ನಂದು ಯಾಕೋ ಜಗಳ ಹಚ್ತವನೆ. ಸೊ ವೆಜ್ ರೆಸ್ಟೋರೆಂಟ್ ಬಂದಿದ್ದೀವಿ, ಬನ್ನಿ. ಒಬ್ಬೊಬ್ರು ಹೋಗ್ತಾ ಇದಾರೆ ನೋಡಿ 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 ಅಟೆಂಡೆನ್ಸ್ ಹಾಕೋತಾರ. ಒಬ್ಬೊಬ್ರು ಹೋಗ್ತಾ ಇದ್ದಾರೆ. ಹಾಯ್, ಎಸ್ ಎಸ್ ಎಸ್, ಹಾಯ್ ಹಾಯ್ ಹಾಯ್, ವೆಲ್ಕಮ್ ವೆಲ್ಕಮ್. ಒಳ್ಳೆ ಟೇಬಲ್ ಸಿಕ್ಕಿದೆ, ಲೈನಾಗಿ ಎಲ್ಲರೂ ಕೂರ್ಬೋದು ಆರಾಮಾಗಿಲ್ಲೇ. ಗೈಸ್, ಸೊ ಆರ್ಡರ್ ಮಾಡ್ತಾ ಇದೀವಿ. ಸೊ ಇವತ್ತು ನಮಗೆ ಎಲ್ರಿಗೂ ಸ್ಪಾನ್ಸರ್ ಮಾಡ್ತಿರೋದು ಬಿ ಇವೆಂಟ್ಸ್. ಜೈ ಹೇಳ್ರಪ್ಪ, ಬಿ ಇವೆಂಟ್ಸ್ಗೆ ಜೈ ಹೇಳ್ರಪ್ಪ. ಊಟ ಕೊಡಿಸ್ತಾವ್ರೆ. ಆಚೆ ಎಲ್ರಿಗೆ ಹೇಳ ಮಗ, ಫ್ರೀ ಊಟ ಇವತ್ತು. ವಿಲ್ ಆನ್ ಯು ಮಿ. ಪಾರ್ಸಲ್ ಮಾಡಿಸ್ತೀನಿ ನೋಡಿ ಇವಾಗ. ಗೈಸ್, ನಾನು ತುಂಬಾ ದಿನ ಆಗಿತ್ತು ಊಟ ಹಂಚಿ, ಇವತ್ತು ಹಂಚ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅದು 100%. ಸರಿ, ಇದೇ ಮಾತು ಒಮ್ಮೆ ಯೋಚನೆ ಮಾಡಿ. ಗೈಸ್, ಫುಲ್ ಆರ್ಡರ್ಸ್ ನಡೀತಾ ಇದೆ. ಆರ್ಡರ್ಸ್ ನೋಡಿ, ಬರ್ತಾನೆ ಇದೆ. ಗೈಸ್, ತಿಂದಾಯ್ತು, ಈಗ ಹೊಡ್ತಾ ಇದೀವಿ. ಬಾಯ್ 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 ಓಮಿ. ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು. ಗೈಸ್, ಎಲ್ಲ ಹೊರಟಿದ್ದೀವಿ ಇಲ್ಲಿಂದ ಈಗ. ಬನ್ನಿ. ಎಲ್ಲ ಮಾತಾಡ್ತಾನೆ ಇದ್ದಾರೆ, ಬರ್ತಾನೆ ಇಲ್ಲ, ಬರೀ ಹೇಳ್ತಾ ಇದ್ದಾರೆ ಅಷ್ಟೇ. ಗೈಸ್, ಬಾಯ್ ಬಾಯ್ ಹೇಳೋ ಟೈಮ್ ಒಬ್ರಿಗೊಬ್ರು ಬಾಯ್ ಬಾಯ್ ಹೇಳ್ತಾ ಇದ್ದಾರೆ ನೋಡಿ. ಸರಿ ಕೊಡಿ, ಇನ್ನೊಂದು ಸರಿ. ಗೈಸ್, ಸೊ ಅಲ್ಲಿಂದ ಹೊರಟು ಮನೆಗೆ ಬಂದ್ವಿ. ಬಟ್ ಅದ್ರ ಮಧ್ಯದಲ್ಲಿ ಏನೋ ಆಯಿತು. ನಾನು ಹೇರ್ಗಡೆ ಎಲ್ಲ ಮಾಡಿಸ್ಬಿಟ್ಟಿದ್ದೀನಿ, ಎಲ್ಲ ನೀವು ವ್ಲಾಗಲ್ಲಿ ನೋಡ್ತೀರಾ ನಾಳೆ ವ್ಲಾಗಲ್ಲಿ. ಬಟ್ ಕತೆ ಏನು ಅಂದರೆ, ಆ ವ್ಲಾಗ್ ಎಂಡ್ ಆಗೋಕ್ಕೆ ಮುಂಚೆ ನಂದು 1 ಮಿಲಿಯನ್ ಆಯಿತು. ಸೊ ಅಲ್ಲಿ ಏನು ನಡೀತು, 1 ಮಿಲಿಯನ್ ರಿಯಾಕ್ಷನ್ ಹೇಗಿತ್ತು ಅಂತೆಲ್ಲ ನೀವು ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ. ಅದು ಬಿಟ್ಟರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಡಿಟ್ಟೋದು ವರ್ಕ್ಶಾಪ್ದು ಲಿಂಕ್ ಇದೆ. ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ಬೇಗ ಹೋಗಿ ಫಾರ್ಮ್ನ ಫಿಲ್ ಮಾಡಿ, ಯಾಕೆಂದರೆ ತುಂಬ ಲಿಮಿಟೆಡ್ ಸೀಟ್ಸ್ ಇರೋದು. ಆ್ಯಂಡ್ ಈ ವ್ಲಾಗ್ನಲ್ಲಿ ಏನು ಮಾಡ್ತೀನಿ, ಇವಾಗ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ನೆಕ್ಸ್ಟ್ ವ್ಲಾಗ್ನ ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲಾಟ್ಸ್ ಆಫ್ ಲವ್. ನಾಳೆ ವ್ಲಾಗ್ ನೋಡಿ, ಮಜಾ ಇದೆ. ಬಾಯ್. 1 ಮಿಲಿಯನ್ ಸಿಕ್ಕಿಲ್ಲ ಯಾಕೆ ನೀನು ಮೊದಲು, ಗೊತ್ತಿಲ್ಲ ಪ್ರೀತಿ